ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ತಿಳಿಸಿಕೊಡುತ್ತಿರುವ ವಿಷಯ ಏನು ಅಂದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಆದರ್ಶ ವಿದ್ಯಾಲಯ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಿಗೆ ಉಪಯುಕ್ತವಾಗಬಹುದಾದ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಉತ್ತರಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಓಕೆ, ಈಗ ನೆಕ್ಸ್ಟ್ ನೋಡ್ತಾ ಹೋದಾಗ ಇಲ್ಲಿ ವಿಜ್ಞಾನ ವಿಷಯಕ್ಕೆ ಪ್ರಾರಂಭ ಮಾಡೋಣ. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಓಕೆ ನೋಡ್ಬೋದು. ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸರ್ವವ್ಯಾಪಿ ಸಂಪನ್ಮೂಲವಲ್ಲ? ಇಲ್ಲಿ ನೈಸರ್ಗಿಕ ಅನಿಲ, ಸೂರ್ಯನ ಬೆಳಕು, ನೀರು, ಮಣ್ಣು. ಇಲ್ಲಿ ಸರ್ವವ್ಯಾಪಿ ಸಂಪನ್ಮೂಲ ಅಂದರೆ ಎಲ್ಲ ಕಡೆಗೂ ಸಿಗುವಂತಹ ಸಂಪನ್ಮೂಲ. ಇಲ್ಲಿ ಮಣ್ಣು ಇದೆ, ಸೂರ್ಯನ ಬೆಳಕು ಆಗಿರ್ಬೋದು, ನೀರು ಆಗಿರ್ಬೋದು, ಇವೆಲ್ಲವೂ ಕೂಡ ಇರ್ತವೆ. ಆದರೆ ನೈಸರ್ಗಿಕ ಅನಿಲ ಎಲ್ಲ ಕಡೆಗೂ ಸಿಗುವುದಿಲ್ಲ. ಸೊ ಇಲ್ಲಿ ಎ ಆಗುತ್ತದೆ ಆಪ್ಷನ್. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು? ಇಲ್ಲಿ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಸಾರಜನಕ, ಹೈಡ್ರೋಜನ್ ಅಂತಿದೆ. ಇಲ್ಲಿ ಆಕ್ಸಿಜನ್ ನೋಡಿದರೆ ಅದು 21% ಇದೆ. ಸಾರಜನಕ, ನೈಟ್ರೋಜನ್ ಅಂತ ಹೇಳ್ತೀವಿ, ಅದು 78% ಇದೆ. ಇನ್ನು ಹೈಡ್ರೋಜನ್ ಇದೆಯಲ್ಲ, ಅದು ಬಹಳ ಕಡಿಮೆ ಪ್ರಮಾಣದಲ್ಲಿ ಇದೆ. ಇನ್ನು ನೆಕ್ಸ್ಟು CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ 0.04 ಇದೆ. ಸೊ ಇಲ್ಲಿ ಹೆಚ್ಚಿರೋದು ಯಾವುದು ಅಂದರೆ ಸಾರಜನಕ. ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ನೀರಿನಲ್ಲಿರುವ ಆಮ್ಲಜನಕ ಮತ್ತು ಜಲಜನಕಗಳ ಅನುಪಾತ ನೋಡ್ರಿ, ನೀರು ಅಂದಾಗ ಅದಕ್ಕೆ ನಾವು H2O ಅಂತೀವಿ. H 2 ಪ್ರಮಾಣ, O 1 ಪ್ರಮಾಣ. ಹೈಡ್ರೋಜನ್ ಇಲ್ಲಿ 2 ಪ್ರಮಾಣ, 2:1. ಸೊ ಇಲ್ಲಿ ನೋಡ್ಬೋದು, ಆಕ್ಸಿಜನ್ ಕೇಳಿದಾರೆ ಅವರಲ್ಲಿ. ವಾಟರ್ ಕಂಟೆಂಟ್ಸ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ರೇಷಿಯೋ ಅಂತಿದ್ದಾರೆ. ಆಕ್ಸಿಜನ್ 1 ಪ್ರಮಾಣ, ಹೈಡ್ರೋಜನ್ 2 ಪ್ರಮಾಣ. ಸೊ ಕನ್ಫ್ಯೂಸ್ ಆಗಬಾರ್ದು. ಇಲ್ಲಿ ಫಸ್ಟ್ ಕೇಳಿರೋದು ಆಕ್ಸಿಜನ್ ಅಂತಿದ್ದಾರೆ. ಆಕ್ಸಿಜನ್ ಎಷ್ಟು? 1 ಪ್ರಮಾಣ, ಹೈಡ್ರೋಜನ್ 2 ಪ್ರಮಾಣ. ಸೊ ಇಲ್ಲಿ ಈ ಆಪ್ಷನ್ ಆಗುತ್ತದೆ. ಶಕ್ತಿಯನ್ನು ಒದಗಿಸುವ ಆಹಾರ ಯಾವುದು? ಪಾಲಕ್ ಸೊಪ್ಪು, ಟೊಮೆಟೊ ಆಗಿರ್ಬೋದು ಮತ್ತು ಮೊಟ್ಟೆ. ಇಲ್ಲಿ ನೋಡಿ, ಮೊಟ್ಟೆಯಲ್ಲಿ ಏನು ಪ್ರೋಟೀನ್ ಇರುತ್ತೆ, ಟೊಮೆಟೊದು ವಿಟಮಿನ್ ಸಿ ಇರ್ತದೆ, ಪಾಲಕ್ ಸೊಪ್ಪಿನಲ್ಲಿ ಇಲ್ಲಿ ಏನು ವಿಟಮಿನ್ಸ್ಗಳಿರ್ತವೆ. ಇದು ಬ್ರೆಡ್ ಆಗುತ್ತದೆ. ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು? ಇಲ್ಲಿ ಎ ಆಪ್ಷನ್ ಆಗುತ್ತೆ 64ನೇದು. ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಕನಾದ, ಜಾನ್ ಡಾಲ್ಟನ್, ಲೆವಾಸಿಯೋ, ಬರ್ಜಿಲಿಯಸ್. ಪರಮಾಣು ಸಿದ್ಧಾಂತವನ್ನು ಮಂಡಿಸಿದವರು ಬಿ ಆಪ್ಷನ್ ಇದೆಯಲ್ಲ, ಜಾನ್ ಡಾಲ್ಟನ್ ಆಗುತ್ತದೆ. ಧಾತುಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಯು ಸಮರ್ಪಕವಾಗಿಲ್ಲ? ಧಾತುಗಳನ್ನು ರಾಸಾಯನಿಕವಾಗಿ ವಿಭಜಿಸಲಾಗುವುದಿಲ್ಲ. ಧಾತುಗಳು ನೈಸರ್ಗಿಕವಾಗಿ ಲಭ್ಯ. ಧಾತುಗಳು ಅತ್ಯಂತ ಸೂಕ್ಷ್ಮ ಕಣಗಳಿಂದಾಗಿವೆ. ಧಾತುಗಳು ಒಂದೇ ಲಕ್ಷಣ ಕಣಗಳಿಂದಾಗಿವೆ. ನೋಡಿದ್ರೆ ಧಾತುಗಳನ್ನು ವಿಭಜಿಸಲಾಗುವುದಿಲ್ಲ ರಾಸಾಯನಿಕವಾಗಿ, ಕೆಮಿಕಲಿ. ಧಾತುಗಳು ನೈಸರ್ಗಿಕವಾಗಿ ಲಭ್ಯವಿದಾವು. ಧಾತುಗಳು ಅತ್ಯಂತ ಸೂಕ್ಷ್ಮ ಕಣಗಳಿಂದಾಗಿದ್ದಾವೆ. ಆದರೆ ಧಾತುಗಳು ಒಂದೇ ಲಕ್ಷಣ ಕಣಗಳಿಂದಾಗಿಲ್ಲ. ಸೊ ಇಲ್ಲಿ ಡಿ ಆಗುತ್ತದೆ. ಕೆಲಸ ಮಾಡಲು ಅವಶ್ಯಕ ಇಚ್ಛೆ, ಬಲ, ಶಕ್ತಿ, ಒತ್ತಡ. ಕೆಲಸ ಮಾಡಲು ಶಕ್ತಿ ಅವಶ್ಯಕ. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಸೂರ್ಯನ ಪರಿವಾರಕ್ಕೆ ಇನ್ನೊಂದು ಹೆಸರು? ಬಾನಂಗಳ, ಉಪಗ್ರಹ, ಹಾಲು ಹಾದಿ, ಸೌರವ್ಯೂಹ. ಸೂರ್ಯನ ಪರಿವಾರಕ್ಕೆ ಸೌರವ್ಯೂಹ ಎಂದು ಕರೆಯುತ್ತಾರೆ. ಇದು ಹಾಲು ಹಾದಿ ಅನ್ನುವುದು ನಾವು ವಾಸಿಸುವಂತಹ ನಕ್ಷತ್ರಗಳ ಪುಂಜ ಏನಿದೆಯಲ್ಲ, ಅದು ಆಗುತ್ತದೆ, ಗ್ಯಾಲಕ್ಸಿ ಅದು. ಸೊ ಇಲ್ಲಿ ಡಿ ಆಗುತ್ತದೆ, ಸೌರವ್ಯೂಹ. ಸೌರವ್ಯೂಹದ ಕೇಂದ್ರಕಾಯ ಯಾವುದು? ಭೂಮಿ, ಚಂದ್ರ, ಸೂರ್ಯ, ಗುರು. ನೋಡ್ರಿ, ಸೌರವ್ಯೂಹದ ಪ್ರಮುಖ ಕೇಂದ್ರ ಯಾವುದು ಅಂದರೆ ಇಲ್ಲಿ ಸೂರ್ಯ ಆಗಿದೆ. ಅಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನಾವು ಜೀವಿಸುವ ಗ್ರಹ ಯಾವುದು? ಯುರೇನಸ್, ಶುಕ್ರ, ಭೂಮಿ, ಚಂದ್ರ. ನಾವು ವಾಸ ಮಾಡುವಂತಹ ಗ್ರಹ ಯಾವುದು ಅಂದರೆ ಅದು ಭೂಮಿ ಆಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ಭೂಮಿ ಯಾವ ಆಕಾರದಲ್ಲಿದೆ? ಇಲ್ಲಿ ಚೌಕ, ತ್ರಿಕೋನ, ಅದೇ ರೀತಿಯಾಗಿ ಇಲ್ಲಿ ಭೂಮ್ಯಾಕಾರ, ಆಯತಾಕಾರ. ಭೂಮಿ ಭೂಮ್ಯಾಕಾರದಲ್ಲಿದೆ. ಬಿ ಆಪ್ಷನ್ ಆಗುತ್ತದೆ. ಇನ್ನು ಮಲೇರಿಯಾ ರೋಗ ಇಲ್ಲಿ ಯಾವುದರಿಂದ ಹರಡುತ್ತದೆ? ಜಿರಳೆ, ಕೀಟ, ಸೊಳ್ಳೆ, ನಾಯಿ. ಇಲ್ಲಿ ಮಲೇರಿಯಾ ರೋಗ ಇಲ್ಲಿ ಸಿ ಇದೆಯಲ್ಲ, ಸೊಳ್ಳೆಯಿಂದ ಹರಡುತ್ತದೆ. ಇನ್ಸುಲಿನ್ ಅನ್ನು ಈ ರೋಗದ ಚಿಕಿತ್ಸೆಯಲ್ಲಿ ಬಳಸುವರು? ಮಲೇರಿಯಾ, ಮಧುಮೇಹ, ಚಿಕನ್ಗುನ್ಯಾ, ಕ್ಷಯ. ಇನ್ಸುಲಿನ್ ಅನ್ನು ಮಧುಮೇಹ ಚಿಕಿತ್ಸೆಯಲ್ಲಿ ಬಳಸ್ತಾರೆ. ಮಧುಮೇಹ ಇದ್ದವರಿಗೆ ಇಲ್ಲಿ ಇನ್ಸುಲಿನ್ ನೀಡ್ತಾರೆ, ಅಂದರೆ ಶುಗರ್ ಅಂತ ಏನು ಹೇಳ್ತೀವಿ ಅದಕ್ಕೆ. ಸೊ ಬಿ ಆಪ್ಷನ್ ಆಗುತ್ತೆ. ನೀನು ತಿನ್ನುವ ಸಿಹಿ ಪದಾರ್ಥಗಳಲ್ಲಿರುವ ಸಕ್ಕರೆ ಇವುಗಳಿಂದಾಗಿದೆ. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ನೋಡ್ಬೋದು. ಇಲ್ಲಿ ಅದರ ಆನ್ಸರ್ ಯಾವುದಾಗುತ್ತೆ ಅಂದರೆ ಇಲ್ಲಿದೆ ನೋಡಿ, ಜಲಜನಕ, ಇಂಗಾಲ, ಆಮ್ಲಜನಕ ಇದರಿಂದ ಆಗಿದೆ. ಸೊ ಇಲ್ಲಿ ಬಿ ಆಗುತ್ತದೆ. ಭೂಮಿಗಿಂತ 100 ಪಟ್ಟು ದೊಡ್ಡದಾಗಿರೋ ಗ್ರಹ ಯಾವುದು? ಮಂಗಳ, ಬುಧ, ಗುರು, ಶುಕ್ರ. ಇಲ್ಲಿ ಗುರು ಗ್ರಹ ಆಗಿದೆ. ಇನ್ನು 76ನೇ ಪ್ರಶ್ನೆ ನೋಡ್ಬೋದು. ಈ ಕೆಳಕಂಡ ಸಂದರ್ಭದಲ್ಲಿ ದ್ರವ್ಯದ ಬದಲಾದ ಸ್ಥಿತಿ? ಮಂಜುಗಡ್ಡೆಯನ್ನು ಬಿಸಿ ಮಾಡಿದಾಗ ದ್ರವ ಆಗುತ್ತದೆ. ನೀರನ್ನು ಬಿಸಿ ಮಾಡಿದಾಗ ಅದು ಏನಾಗುತ್ತೆ? ಘನ, ದ್ರವ, ಪ್ಲಾಸ್ಮಾ, ಅನಿಲ. ಅದು ಅನಿಲವಾಗುತ್ತದೆ. ನೀರನ್ನು ಬಿಸಿ ಮಾಡಿದಾಗ ಅದು ಅನಿಲವಾಗುತ್ತದೆ.
ವಸ್ತುಗಳು ಉರಿಯಲು ಸಹಾಯ ಮಾಡುವ ಅನಿಲ ಯಾವುದು? ಆಮ್ಲಜನಕ, ಸಾರಜನಕ, ಇಂಗಾಲ ಡೈಆಕ್ಸೈಡ್, ಇಲ್ಲಿ ಮಿಥೇನ್. ಇಲ್ಲಿ ಯಾವುದು ಅಂದರೆ ಆಮ್ಲಜನಕ ಆಗಿದೆ, ಎ ಆಪ್ಷನ್. 78ನೇ ಪ್ರಶ್ನೆ ನೋಡ್ಬೋದು. ನಮ್ಮ ಶರೀರದಲ್ಲಿ ರಾಸಾಯನಿಕ ಬದಲಾವಣೆಯಿಂದ ಬಿಡುಗಡೆಯಾಗುವ ಶಕ್ತಿ, ಇಲ್ಲಿ ಆಪ್ಷನ್ಸ್ಗಳು ಯಾಂತ್ರಿಕ ಶಕ್ತಿ, ಉಷ್ಣ ಶಕ್ತಿ, ಸೌರಶಕ್ತಿ, ಸ್ನಾಯು ಶಕ್ತಿ. ಇಲ್ಲಿ ಸ್ನಾಯು ಶಕ್ತಿ ಆಗಿದೆ, ಸಿ ಆಪ್ಷನ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಎಲೆಗಳಿಂದಲೇ ಸಸ್ಯಗಳು ಬೆಳೆಯುವುದನ್ನು ನಾವು ಕಾಣುತ್ತೇವೆ. ಅಂತಹ ಸಸ್ಯಗಳಿಗೆ ಉದಾಹರಣೆ ಎಂದರೆ ಹೂಜಿ ಗಿಡ, ಕೋಬ್ರಾ ಲಿಲ್ಲಿ, ಬ್ರಯೋಫಿಲಮ್, ಕೋಕೋಡಿಮೇರ್. ಅದರ ಆನ್ಸರ್ ಯಾವುದು ಅಂದರೆ ಬ್ರಯೋಫಿಲಮ್ ಆಗಿದೆ. ಇನ್ನು ಕಡೆಯ ಪ್ರಶ್ನೆ ನೋಡ್ಬೋದು. ಇದು ಕೀಟಾಹಾರಿ ಸಸ್ಯವಾಗಿದೆ. ಡ್ರಾಸಿರಾ, ಬಿ ಬಾಮ್, ಅಡಾನಿಸ್, ಕ್ಲೋವರ್ ಅಂತಿದೆ. ಡ್ರಾಸಿರಾ ಇದೆಯಲ್ಲ, ಇದು ಕೀಟಗಳನ್ನು ತಿಂದು ಬದುಕುವಂತಹ ಸಸ್ಯ ಆಗಿದೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ.